ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಶ್ನೆ ಬಹುತೇಕ ಪ್ರತಿಯೊಬ್ಬ ಯೂಟ್ಯೂಬರ್ ಮನಸ್ಸಿನಲ್ಲಿದೆ. ಅದೇನೆಂದರೆ ಕೃತಕ ಬುದ್ಧಿಮತ್ತೆಯ ಧ್ವನಿಯನ್ನು ಅಂದರೆ AI ವಾಯ್ಸ್ ಬಳಸಿ ವಿಡಿಯೋ ಮಾಡಿದರೆ ಯೂಟ್ಯೂಬ್ ಹಣ ಗಳಿಸಲು ಅವಕಾಶ ಕೊಡುತ್ತಾ, ಅಥವಾ AI ಇಂದ ಸೃಷ್ಟಿಯಾದ ಧ್ವನಿ ಬಳಸಿದರೆ ಚಾನಲ್ಗೆ ಏನಾದರೂ ಸಮಸ್ಯೆ ಆಗುತ್ತಾ? ಇಂದಿನ ಈ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಯೂಟ್ಯೂಬ್ನ ನಿಯಮಗಳ ಪ್ರಕಾರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ಕೊನೆಯವರೆಗೂ ತಪ್ಪದೆ ಮಿಸ್ ಮಾಡದೆ ಪೂರ್ತಿ ನೋಡಿ ಸ್ನೇಹಿತರೆ. ಮೊದಲಿಗೆ ಒಂದು ಮುಖ್ಯ ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಸ್ನೇಹಿತರೆ. ಕೃತಕ ಬುದ್ಧಿಮತ್ತೆಯ ಧ್ವನಿ ಬಳಸುವುದು ತಪ್ಪಲ್ಲ. ಹೌದು ಸ್ನೇಹಿತರೆ, ಯೂಟ್ಯೂಬ್ AI ಇಂದ ಸೃಷ್ಟಿಯಾದ ಧ್ವನಿಯನ್ನು ಬಳಸುವುದನ್ನು ನಿಷೇಧಿಸಿಲ್ಲ. ನೀವು AI ಮೂಲಕ ಧ್ವನಿಯನ್ನು ಬಳಸಿ ವಿಡಿಯೋ ಮಾಡಬಹುದು. ಅಂಥ ವಿಡಿಯೋಗಳಿಂದಲೂ ಯೂಟ್ಯೂಬ್ ಪಾಲುದಾರಿಕೆ ಕಾರ್ಯಕ್ರಮಕ್ಕೆ ಸೇರಿ ಹಣ ಗಳಿಸಬಹುದು. ಅಂದರೆ ಚಾನಲ್ ಮಾನಿಟೈಸ್ ಮಾಡಿಕೊಂಡು ಹಣ ನೀವು ಗಳಿಸಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ಷರತ್ತು ಇದೆ. ಕೇವಲ AI ಧ್ವನಿ ಬಳಸಿದ್ದೀರಿ ಎನ್ನುವ ಕಾರಣಕ್ಕೆ ಹಣ ಸಿಗೋದಿಲ್ಲ ಸ್ನೇಹಿತರೆ. ನಿಮ್ಮ ವಿಡಿಯೋದಲ್ಲಿ ನೀವು ನೀಡುವ ಮೌಲ್ಯವೇ ಮುಖ್ಯ. ಯೂಟ್ಯೂಬ್ ಯಾವಾಗಲೂ ಒಂದು ವಿಷಯಕ್ಕೆ ಹೆಚ್ಚು ಮಹತ್ವ ಕೊಡುತ್ತೆ. ಅದು ಸ್ವಂತಿಕೆಯಿಂದ ಕೂಡಿದ ಪ್ರಾಮಾಣಿಕ ಮತ್ತು ಮೌಲ್ಯಯುತ ವಿಷಯ. ಅಂದರೆ ನಿಮ್ಮ ವಿಡಿಯೋ ನೋಡುವ ವ್ಯಕ್ತಿಗೆ ಹೊಸ ಮಾಹಿತಿ ಸಿಗಬೇಕು, ಏನಾದರೂ ಕಲಿಯಬೇಕು, ಅಥವಾ ನಿಮಗಿರುವ ಅನುಭವ ಮತ್ತು ವಿವರಣೆಗಳಿಂದ ಉಪಯೋಗ ಆ ವ್ಯಕ್ತಿಗಾಗಬೇಕು. ಈಗ ಪ್ರಶ್ನೆ ಏನಂದರೆ, ಯಾವ ರೀತಿಯ AI ಸಹಾಯದ ವಿಡಿಯೋಗಳಿಗೆ ಯಾವುದೇ ತೊಂದರೆ ಇರೋದಿಲ್ಲ. ಉದಾಹರಣೆಗೆ, ನೀವು ಒಂದು ವಿಷಯವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ನಿಮ್ಮದೇ ರೀತಿಯಲ್ಲಿ ಸ್ಕ್ರಿಪ್ಟ್ ಬರೀತೀರಾ. ನಂತರ AI ಧ್ವನಿಯಲ್ಲಿ ಅದನ್ನು ಹೇಳಿಸ್ತೀರಾ. ಅದಕ್ಕೆ ಸಂಬಂಧಿಸಿದ ದೃಶ್ಯಗಳನ್ನು ನೀವೇ ಆಯ್ಕೆ ಮಾಡಿ ಸರಿಯಾದ ಕ್ರಮದಲ್ಲಿ ಅದನ್ನು ಎಡಿಟ್ ಮಾಡ್ತೀರಾ ಸ್ನೇಹಿತರೆ. ನೆನಪಿಡಿದೆಲ್ಲ. ಅಗತ್ಯವಿದ್ದಲ್ಲಿ ಉದಾಹರಣೆಗಳು, ಚಿತ್ರಗಳು, ವಿವರಣೆಗಳು, ಅಂಕಿ ಅಂಶಗಳು ಮತ್ತು ನಿಮ್ಮ ಅಭಿಪ್ರಾಯವನ್ನು ಅದರಲ್ಲಿ ಸೇರಿಸ್ತೀರಾ. ಇಂಥ ವಿಡಿಯೋಗಳು ಯೂಟ್ಯೂಬ್ ದೃಷ್ಟಿಯಲ್ಲಿ ಮೌಲ್ಯಯುತ ವಿಷಯವಾಗಿರ್ತವೆ. ಯಾಕೆಂದರೆ ಇಲ್ಲಿ AI ಕೇವಲ ಒಂದು ಸಾಧನ ಮಾತ್ರ ಸ್ನೇಹಿತರೆ. ನಿಜವಾದ ಕೆಲಸವನ್ನು ಮಾಡಿರುವುದು ನೀವು. ಆದರೆ ಈಗ ಮತ್ತೊಂದು ಪರಿಸ್ಥಿತಿ ನೋಡೋಣ ಸ್ನೇಹಿತರೆ. ಒಬ್ಬರು ಬೇರೆ ಚಾನಲ್ನ ವಿಡಿಯೋ ತೆಗೆದುಕೊಂಡ್ರು, ಅದರ ಮೇಲೆ AI ಧ್ವನಿಯನ್ನು ಹಾಕಿದರು. ಯಾವುದೇ ಹೊಸ ಮಾಹಿತಿ ಸೇರಿಸಲಿಲ್ಲ, ಯಾವುದೇ ವಿವರಣೆ ಕೊಡಲಿಲ್ಲ, ಯಾವುದೇ ಬದಲಾವಣೆ ಅದರಲ್ಲಿ ಮಾಡಲಿಲ್ಲ. ಹೀಗೆ ನೇರವಾಗಿ ಅಪ್ಲೋಡ್ ಮಾಡಿದರೆ ಇದು ಯೂಟ್ಯೂಬ್ನ ಮರುಬಳಕೆ ಮಾಡಿದ ವಿಷಯದ ನಿಯಮದ ಅಡಿಯಲ್ಲಿ ಸಮಸ್ಯೆ ಆಗ್ಬೋದು ಸ್ನೇಹಿತರೆ. ರೀಯೂಸ್ ಕಂಟೆಂಟ್. ಯಾಕಂದರೆ ನೀವು ಯಾವುದೇ ಹೊಸ ಮೌಲ್ಯವನ್ನು ಅದರಲ್ಲಿ ಸೇರಿಸಿಲ್ಲ, ಕೇವಲ ಧ್ವನಿ ಬದಲಿಸಿದರೆ ಸಾಕಾಗೋದಿಲ್ಲ ಸ್ನೇಹಿತರೆ. ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ಪರಿವರ್ತಿಸಬೇಕು. ಅಂದರೆ ಹೊಸ ವಿವರಣೆ, ಹೊಸ ದೃಷ್ಟಿಕೋನ, ನಿಮ್ಮದೇ ವಿಶ್ಲೇಷಣೆ, ಶಿಕ್ಷಣಾತ್ಮಕ ಮಾಹಿತಿ ಅಥವಾ ಹೊಸ ಅರ್ಥ ನೀಡಬೇಕು. ಅಲ್ಲಿಯೇ ಯೂಟ್ಯೂಬ್ ನಿಮ್ಮ ಪರಿಶ್ರಮವನ್ನು ಗುರುತಿಸುತ್ತೆ ಸ್ನೇಹಿತರೆ. ಈಗ ಮತ್ತೊಂದು ಮುಖ್ಯ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇತ್ತೀಚೆಗೆ ಯೂಟ್ಯೂಬ್ AI ಇಂದ ನಿರ್ಮಿಸಲಾದ ನೈಜದಂತೆ ಕಾಣುವ ವಿಷಯಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ಉದಾಹರಣೆಗೆ, ಯಾರಾದರೂ ವ್ಯಕ್ತಿಯ ಮುಖವನ್ನು ಸಂಪೂರ್ಣವಾಗಿ AI ಇಂದ ಬದಲಾಯಿಸುವುದು, ಯಾರಾದರೂ ಮಾಡದ ಕೆಲಸ ಮಾಡಿದಂತೆ ತೋರಿಸುವುದು, ನಡೆಯದ ಘಟನೆ ನಡೆದಂತೆ ವಿಡಿಯೋ ಸೃಷ್ಟಿಸುವುದು, ಅಥವಾ ನೈಜ ಎಂದು ನಂಬುವಂತೆ ಮಾಡುವ ದೃಶ್ಯಗಳನ್ನು AI ಇಂದ ನಿರ್ಮಿಸುವುದು. ಇಂಥ ಸಂದರ್ಭಗಳಲ್ಲಿ ಸ್ನೇಹಿತರೆ ಯೂಟ್ಯೂಬ್ ಈ ವಿಷಯವು AI ಇಂದ ನಿರ್ಮಿಸಲಾಗಿದೆ ಅಂತ ತಿಳಿಸುವಂತೆ ಕೇಳುತ್ತೆ ಸ್ನೇಹಿತರೆ. AI ಯೂಸ್ ಇದನ್ನು ಬಹಿರಂಗಪಡಿಸುವಿಕೆ ಎಂದು ಕರೀತಾರೆ ಸ್ನೇಹಿತರೆ. ಅಂದರೆ AI ಯೂಸಲ್ಲಿ ಎಸ್ ಮಾಡಬೇಕು ಅಂತ ಹೇಳುತ್ತೆ. ಆದರೆ ಇಲ್ಲಿ ಒಂದು ಒಳ್ಳೆಯ ಸುದ್ದಿ ಇದೆ ಸ್ನೇಹಿತರೆ. ನೀವು ಕೇವಲ AI ಧ್ವನಿ ಬಳಸ್ತಿದ್ರೆ ಅಥವಾ ನಿಮ್ಮದೇ ಧ್ವನಿಯನ್ನು AI ಮೂಲಕ ರೂಪಾಂತರಿಸಿಕೊಂಡು ಬಳಸ್ತಿದ್ರೆ, ಅಂದರೆ ನಿಮ್ಮ ಧ್ವನಿ AI ಮೂಲಕ ಕ್ಲೋನ್ ಮಾಡಿದರೆ ಮತ್ತು ನಿಮ್ಮ ವಿಡಿಯೋ ಸಾಮಾನ್ಯ ಮಾಹಿತಿ, ಶಿಕ್ಷಣ ಅಥವಾ ವಿವರಣಾತ್ಮಕ ವಿಡಿಯೋ ಆಗಿದ್ದರೆ, ಸಾಮಾನ್ಯವಾಗಿ ಈ ರೀತಿಯ ವಿಡಿಯೋಗಳಿಗೆ AI ಯೂಸಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡುವ ಅಗತ್ಯ ಇಲ್ಲ. ಅಂದರೆ ಧ್ವನಿ ಮಾತ್ರ AI ಇಂದ ಬಂದಿದೆ ಎನ್ನುವುದರಿಂದ ಹಣ ಗಳಿಸುವ ಅವಕಾಶಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಈಗ ಯೂಟ್ಯೂಬ್ ಯಾವ ರೀತಿಯ ಚಾನಲ್ಗಳ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸ್ತದೆ ಎಂಬುದನ್ನು ಇಲ್ಲಿ ನಾವು ನೋಡಬೇಕು ಸ್ನೇಹಿತರೆ. ಅದು ಕೂಡ ಒಂದೇ ರೀತಿಯ ನೂರಾರು ವಿಡಿಯೋಗಳು, ಎಲ್ಲ ವಿಡಿಯೋಗಳಲ್ಲಿ ಒಂದೇ ಮಾದರಿಯ ಸ್ಕ್ರಿಪ್ಟ್, ಸ್ಕ್ರೋಲಿಂಗ್ ಟೆಕ್ಸ್ಟ್ ಮಾಡ್ತಿರಲ್ಲ, ಯಾವುದೇ ಹೊಸ ಮಾಹಿತಿ ಇಲ್ಲ, ಕೇವಲ ಹೆಸರು ಮತ್ತು ಚಿತ್ರ ಬದಲಾವಣೆ ಇರುತ್ತೆ.
ಸಾವಿರಾರು ವಿಡಿಯೋಗಳನ್ನು ಒಂದೇ ಮಾದರಿಯಲ್ಲಿ ತಯಾರಿಸುವುದು. ಇಂಥ ಕಡಿಮೆ ಪ್ರಯತ್ನದ ವಿಷಯವನ್ನು ಯೂಟ್ಯೂಬ್ ಇಷ್ಟಪಡೋದಿಲ್ಲ ಸ್ನೇಹಿತರೆ. ಇಂಥ ಚಾನಲ್ಗಳು ಹಣ ಗಳಿಸುವ ಅವಕಾಶ ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ. ಓಕೆ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ತೆಗೆದು ಹಾಕುವ ಸಾಧ್ಯತೆಯೂ ಇರುತ್ತೆ ಸ್ನೇಹಿತರೆ. ಕಂಪ್ಲೀಟ್ಲಿ ಡಿಮಾನಿಟೈಸ್ ಆಗುತ್ತೆ. ಹಾಗಾದರೆ ಸುರಕ್ಷಿತವಾಗಿ AI ಹೇಗೆ ಬಳಸಬೇಕು? ಮೊದಲನೇದು, ಯಾವಾಗಲೂ ನಿಮ್ಮದೇ ಸ್ಕ್ರಿಪ್ಟ್ ಬರೆಯಿರಿ ಸ್ನೇಹಿತರೆ. ಎರಡನೇದು, ನಿಮ್ಮ ಅನುಭವ ಮತ್ತು ಅಭಿಪ್ರಾಯವನ್ನು ಅದರಲ್ಲಿ ಸೇರಿಸಿ. ಮೂರನೇದು, ಪ್ರೇಕ್ಷಕರಿಗೆ ಹೊಸ ಮಾಹಿತಿ ನೀಡಿ. ನಾಲ್ಕನೆಯದು, ಕೇವಲ ಧ್ವನಿ ಬದಲಾಯಿಸುವುದಕ್ಕೆ ಸೀಮಿತವಾಗಬೇಡಿ. ಐದನೇದು ಸ್ನೇಹಿತರೆ, ದೃಶ್ಯಗಳು, ಉದಾಹರಣೆಗಳು ಮತ್ತು ವಿವರಣೆಗಳಿಂದ ವಿಡಿಯೋವನ್ನು ಇನ್ನಷ್ಟು ಉತ್ತಮಗೊಳಿಸುವ ಪ್ರಯತ್ನ ನೀವು ಮಾಡಬೇಕು. ಆರನೇದು, ಪ್ರತಿ ವಿಡಿಯೋದಲ್ಲೂ ಪ್ರೇಕ್ಷಕರಿಗೆ ನಿಜವಾದ ಮೌಲ್ಯ ಸಿಗುವಂತೆ ನೀವು ಎಡಿಟ್ ಮಾಡಿ. ನೀವು ಕನ್ನಡದಲ್ಲಿ AI ಧ್ವನಿ ಬಳಸಿ ಶಿಕ್ಷಣ, ತಂತ್ರಜ್ಞಾನ, ಹಣಕಾಸು, ಇತಿಹಾಸ, ಕೃಷಿ, ಆರೋಗ್ಯ, ಉದ್ಯೋಗ, ಪ್ರೇರಣೆ ಅಥವಾ ಮಾಹಿತಿ ನೀಡುವ ಉತ್ತಮ ವಿಡಿಯೋಗಳನ್ನು ಮಾಡಿದರೆ ಯೂಟ್ಯೂಬ್ನ ನಿಯಮಗಳನ್ನು ಪಾಲಿಸಿ ಹಣ ಗಳಿಸುವ ಅವಕಾಶ ಸಂಪೂರ್ಣವಾಗಿ ಇದೆ. ಗಮನದಲ್ಲಿರಲಿ ಸ್ನೇಹಿತರೆ, ಯೂಟ್ಯೂಬ್ ಕೃತಕ ಬುದ್ಧಿಮತ್ತೆಗೆ ವಿರೋಧಿಸಲ್ಲ. ಆದರೆ ಕೇವಲ ನಕಲು ಮಾಡುವ, ಯಾವುದೇ ಮೌಲ್ಯವಿಲ್ಲದ ಮತ್ತು ಕಡಿಮೆ ಪ್ರಯತ್ನದ ವಿಷಯಕ್ಕೆ ಮಾತ್ರ ವಿರೋಧಿಯಾಗಿದೆ. ಹೀಗಾಗಿ AI ನಿಮ್ಮ ಸಹಾಯಕನಾಗಿ ಬಳಸಿ. ಆದರೆ ನಿಮ್ಮ ಸೃಜನಶೀಲತೆ, ನಿಮ್ಮ ಜ್ಞಾನ ಮತ್ತು ನಿಮ್ಮ ಶ್ರಮವೇ ನಿಮ್ಮ ಚಾನಲ್ನ ನಿಜವಾದ ಶಕ್ತಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನೀವು ನಮ್ಮ ಚಾನಲ್ ಮೇಲೆ ಹೊಸದಾಗಿ ಬಂದಿದ್ದೀರಾ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಇದೇ ರೀತಿಯ ಯೂಟ್ಯೂಬ್ ಹಣ ಗಳಿಕೆ, AI ಮತ್ತು ಕ್ರಿಯೇಟರ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕನ್ನಡದಲ್ಲಿ ನಿರಂತರವಾಗಿ ನಾನು ಅಪ್ಲೋಡ್ ನೀಡ್ತಿರ್ತೇನೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಸ್ನೇಹಿತರೆ. ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.